ಹಾಡಿದರು, ಅಷ್ಟೇ ಸುಂದರವಾಗಿ ತಬಲಾವಾದನದ ಸೇವೆಯನ್ನು ಕೂಡ ಸಲ್ಲಿಸಿದರು. ಆಗ ಯಾವಾಗ ಆ ರುದ್ರಪ್ಪನವರು ಆ ಕಲ್ಲನ್ನು ಎತ್ತಿ ವೀರಭದ್ರೇಶ್ವರನಿಗೆ ನೆರಳು ಮಾಡಬೇಕು ಅಂತೇಳಿ ಸಾವಿರಾರು ಜನ ಆಳು ಮಕ್ಕಳನ್ನು ಕರೆದುಕೊಂಡು ಆ ಕಲ್ಲನ್ನು ಎತ್ತಾಕೆ ಹೋದ್ರೆ ಕಲ್ಲು ಏಳಲಿಲ್ಲ. ಯಾವಾಗ ಶರಣಬಸವೇಶ್ವರರ ನಾಮಸ್ಮರಣೆಯನ್ನು ಮಾಡಿದ್ರಲ್ಲ, ಏಕಕಾಲಕ್ಕೆ ತಾಣ ಕಲ್ಲು ಮ್ಯಾಲಕ್ಕೆ ಹೋಗಿ ಅಂತರ್ಮುಖಿಯಾಗಿ ನಿಂತು ವೀರಭದ್ರೇಶ್ವರ ಸ್ವಾಮಿಗೆ ನೆರಳಾಯ್ತಂತ. ಅವಾಗ ಶರಣಬಸವೇಶ್ವರರು ಇಲ್ಲೇ ಕಲಬುರಗಿಯೊಳಗೆ ಕೂತ್ಕೊಂಡು ಕೈಯನ್ನು ಮ್ಯಾಲಕ್ಕೆತ್ತಿದ್ರು. ಇಲ್ಲೇ ಕೂತ್ಕೊಂಡು ಕೋರವಾರದೊಳಗಿರುವಂಥ ಕಲ್ಲನ್ನು ಶರಣಬಸವೇಶ್ವರರು ಎತ್ತಿ ಆ ವೀರಭದ್ರ ಸ್ವಾಮಿಗೆ ನೆರಳಾಗುವಂತೆ ಮಾಡಿದ್ದರು ಅಂತೇಳಿ. ಈಗ ಅನೇಕ ಲೀಲೆಗಳನ್ನು ಮಾಡುವಂತಹ ಸಮಯದೊಳಗೆ ಒಂದು ದಿನ ಪರಮ ಪಾವನ ಮೂರ್ತಿಗಳಾಗಿರುವಂತಹ ಶರಣಬಸವೇಶ್ವರರು ಕಲಬುರಗಿಯ ನಗರದೊಳಗೆ ಈಗ ಒಂದು ದಿನ ನಡೆದುಕೊಂಡು ಹೋಗುತ್ತಾ ಇರ್ತಾರೆ. ನಡೆದುಕೊಂಡು ಹೋಗುವಂತಹ ಸಂದರ್ಭದೊಳಗೆ ಒಬ್ಬ ಬ್ರಾಹ್ಮಣ ಹೆಣ್ಣು ಮಗಳು ಮದುವೆಯಾಗಿ 6 ತಿಂಗಳಾಗಿತ್ತು. ಮದುವೆಯಾಗಿ 6 ತಿಂಗಳಾಗಿತ್ತು. ಗಂಡ ಶಿವನ ಪಾದ ಸೇರಿಬಿಟ್ಟಿದ್ದ. ಗಂಡನ ಶವವನ್ನು ತೆಗೆದುಕೊಂಡು ಆ ಹೆಣ್ಣು ಮಗು ಕಣ್ಣಾಗ ಧಾರಾಕಾರ ಕಣ್ಣೀರನ್ನು ಹಾಕ್ತಾ ಮದುವೆಯಾಗಿ 6 ತಿಂಗಳಾಗಿತ್ತು. ಗಂಡನ ಶವವನ್ನು ತೆಗೆದುಕೊಂಡು ಸ್ಮಶಾನದತ್ತ ಹೊರಟಿದ್ದಳು. ಅಳ್ತಾ ಅಳ್ತಾ ಹಳೇದನ್ನೆಲ್ಲ ನೆನಪಿಸಿಕೊಳ್ತಾಳ. ಮದುವೆಯಾಗಿ ಕೇವಲ 6 ತಿಂಗಳಾಗಿತ್ತು. 6 ತಿಂಗಳಾಗಿತ್ತು. ಆನಂದದಿಂದ ಸಂಸಾರವನ್ನು ನಾವು ಮಾಡ್ತಾ ಇದ್ವಿ. ಯಾರ ದೃಷ್ಟಿ ಬಿತ್ತೋ ಏನೋ ನಮ್ಮ ಸಂಸಾರದ ಮೇಲೆ, ನನ್ನ ಗಂಡ ಶಿವನ ಪಾದ ಸೇರಿದನಲ್ಲ ಅಂಥೇಳಿ ಹಿಂದೆ ಗಂಡನ ಶವ ಬರುತ್ತಾ ಇತ್ತು. ಅಳ್ತಾ ಹೆಣ್ಣುಮಗು ಗಂಡನ ಶವವನ್ನು ತೆಗೆದುಕೊಂಡು ಸ್ಮಶಾನಕ್ಕೆ ಹೊರಟಿದ್ದು. ಈ ಸಾವು ಅನ್ನುವಂಥದ್ದು ಹಾಗತ್ತಾಯಿ. ಒಂದು ನಮಗೆ ಗೊತ್ತು, ಏನು ಗೊತ್ತು ಅಂದ್ರೆ ನಾವು ಯಾವಾಗ ಹುಟ್ಟೀವಿ ಅನ್ನುವಂಥದ್ದು ಗೊತ್ತು ನಮಗೆ. ಡಾಕ್ಟರ್ ಬರೆದು ಕೊಡ್ತಾರೆ, ಇಂಥ ವಾರ ಇಂಥ ದಿನ ನೀವು ಹುಟ್ಟಿರಿ ಅಂತೇಳಿ. ಇಂಥ ಮುತ್ತೆಯವ್ರ ಕಡೆ ಹೋದ್ರೆ ಅವರು ಬರೆದು ಕೊಡ್ತಾರೆ, ಇಂಥ ನಕ್ಷತ್ರದೊಳಗೆ ಹುಟ್ಟಿರಿ, ಇಂಥ ಗಳಿಗೆ ಒಳಗೆ ಹುಟ್ಟಿರಿ ಅಂತೇಳಿ. ನಮಗೆ ಒಂದು ಗೊತ್ತು, ಏನು ಗೊತ್ತು ಅಂದ್ರೆ ನಾವು ಯಾವಾಗ ಹುಟ್ಟೀವಿ ಅನ್ನುವಂಥದ್ದು ಗೊತ್ತು. ಇನ್ನೊಂದು ನಮಗೆ ಗೊತ್ತಿಲ್ಲ, ನಾವು ಯಾವಾಗ ಸಾಯ್ತೀವಿ ಅನ್ನುವಂತಹ ಸತ್ಯ ಯಾರಿಗೂ ಗೊತ್ತಿಲ್ಲ. ಜೀವನದೊಳಗೆ 2 ಹೇಳದೇ ಬರ್ತಾವಂತ. ಯಾವುವು ಅವು ಅಂದ್ರೆ ಅಂಗಡಿಗೆ ಗಿರಾಕಿ, ಇನ್ನೊಂದು ಮನುಷ್ಯನಿಗೆ ಸಾವ. ಅಂಗಡಿಗೆ ಗಿರಾಕಿ ಹೇಳಿ ಕೇಳಿ ಬರೋದಿಲ್ಲ. ಆಗ ಈ ಮನುಷ್ಯನಿಗೆ ಸಾವು ಅನ್ನುವಂಥದ್ದು ಹೇಳಿ ಕೇಳಿ ಬರಂಗಲ್ಲ. ಅದಕ್ಕೆ ಅನುಭಾವಿಗಳು ಹೇಳ್ತಾರೆ, 10ರ ಹಕ್ಕಿ 20ರ ನಕ್ಕಿ, 30ರ ಮುರುಕ 40ರ ಗರ್ವ, 50ರ ಅರಿವು 60ರ ಮರೆವು, 70ರ ಕಾಗೆ 80ರ ಗೂಗೆ, 90ರ ಒಳಗ ನಡಬಾಗೆ, 100 ಅನ್ನುವುದರೊಳಗಾಗಿ ಹೊತ್ತುಕೊಂಡು ಹೋಗಿ ಅಂಥೇಳಿ. ಇಷ್ಟ ಈ ಜೀವನ. ಗಂಡ ಶಿವನ ಪಾದ ಸೇರಿದ್ದ. ಮದುವೆಯಾಗಿ ಕೇವಲ 6 ತಿಂಗಳಾಗಿಬಿಟ್ಟಿತ್ತು. ಅವಾಗ ಆ ಹೆಣ್ಣು ಮಗಳು ತನ್ನ ಗಂಡನ ಶವವನ್ನು ತೆಗೆದುಕೊಂಡು ಸ್ಮಶಾನದತ್ತ ಹೋಗುವಂತಹ ಸಂದರ್ಭದೊಳಗೆ ಎದುರಿಗೆ ಪರಮ ಪಾವನ ಮೂರ್ತಿಗಳಾಗಿರುವಂತಹ ತ್ರಿವಿಧ ಮಹಾದಾಸೋಹ ಮೂರ್ತಿಗಳಾಗಿರುವಂಥ ಶರಣಬಸವಪ್ಪನವರು ಬರ್ತಾರೆ. ಅಳ್ತಾ ಗಂಡನ ಶವವನ್ನು ತೆಗೆದುಕೊಂಡು ಹೋಗುವಂಥ ಈ ಹೆಣ್ಣು ಮಗಳನ್ನು ಕರೆದಂತಾರಂತ, ಅಮ್ಮ ಭಾರವಾಯಿಲ್ಲೆ ಅಂತ ಕರೆದು. ಅಳ್ತಾ ಇರುವಂಥ ಹೆಣ್ಣುಮಗಳು ಶರಣರ ಮುಂದೆ ಹೋಗುತ್ತಾಳೆ. ಅವಾಗ ಶರಣಬಸವೇಶ್ವರರು ಏನು ಮಾಡಿದ್ರು ಅಂದ್ರೆ ತಮ್ಮ ಪರಮ ಪವಿತ್ರವಾಗಿರುವಂಥ ಹಸ್ತವನ್ನು ಆ ಹೆಣ್ಣು ಮಗಳ ತಲೆ ಮ್ಯಾಲಿಡ್ತಾರೆ. ಏನು ಗಂಡನನ್ನು ತೆಗೆದುಕೊಂಡು ಸ್ಮಶಾನಕ್ಕೆ ಹೊಂಟಿದ್ಲಲ್ಲ, ಗಂಡನ ಶವ ತೆಗೆದುಕೊಂಡು ಆ ಹೆಣ್ಣು ಮಗಳ ತಲೆ ಮ್ಯಾಲಕ್ಕೆ ಇಟ್ಟು, ತಾಯಿ ನೀನು 8 ಮಕ್ಕಳ ತಾಯಿ ಆಗುವಂಥ ಆಶೀರ್ವಾದ ಮಾಡಿಬಿಟ್ರು. ಅವಾಗ ಆ ಹೆಣ್ಮಗಳಂತಾಳಂತ, ಯಪ್ಪ ಶರಣ, ಏನಂತ ಆಶೀರ್ವಾದ ಮಾಡಿದಿ? ಗಂಡನ ಶವವನ್ನು ತೆಗೆದುಕೊಂಡು ಸ್ಮಶಾನಕ್ಕೆ ಹೊರಟೀನಿ. ಅದು ಅಲ್ಲಿ ನೋಡಲಿ ಹಿಂದೆ ನನ್ನ ಗಂಡನ ಶವ ತಗೊಂಡು ಹೊಂಟಿನ. ಮತ್ತು 8 ಮಕ್ಕಳ ತಾಯಿ ಆಗುವಂತೇಳಿ ಯಾವ ಆಧಾರದ ಮೇಲೆ ನೀನು ನನಗೆ ಆಶೀರ್ವಾದವನ್ನು ಮಾಡಿದಿ ಅಂದಾಗ ಶರಣ ಬಸಪ್ಪನವರಂತಾರಂತ, ಯವ್ವ ಇದು ನಾನು ಮಾಡಿರುವಂತಹ ಆಶೀರ್ವಾದವಲ್ಲವ, ಶಿವ ನನ್ನ ಕಡೆಯಿಂದ ಆಶೀರ್ವಾದ ಮಾಡಿಸ್ಯಾಣ. ಮತ್ತು ನೀನು 8 ಮಕ್ಕಳ ತಾಯಿಯಾಗಿ ಜೀವನವನ್ನು ಮಾಡೇ ಮಾಡ್ತಿ, ನೀನೇನು ಚಿಂತೆ ಮಾಡಕ್ಕೆ ಹೋಗಬೇಡ ಅಂತೇಳಿ ಶರಣ ಬಸವಪ್ಪನವರಂತಾರಂತ.
ಅವಾಗ ಆ ತಾಯಿ ಅಂತಾಳಂತ, ಎಲ್ಲಿ 8 ಮಕ್ಕಳ ತಾಯಿ ಆಗಬೇಕಪ್ಪ, ಮದುವೆಯಾಗಿ 6 ತಿಂಗಳಾಗೈತಿ, ನನ್ನ ಗಂಡ ಸತ್ತು ಹೋಗಿಬಿಟ್ಟಾನ, ಏನಂತ ಆಶೀರ್ವಾದ ಮಾಡಿದ್ಯಪ್ಪ, ಆ ಆಶೀರ್ವಾದವನ್ನು ಹಿಂದಕ್ಕೆ ನೀನು ತೆಗೆದುಕೋ ಅಂತೇಳಿ ಮತ್ತೆ ಕಣ್ಣಾಗ ಧಾರಾಕಾರ ಕಣ್ಣೀರನ್ನು ಸುರಿಸುವಂತಹ ಸಂದರ್ಭದೊಳಗೆ ಶರಣ ಬಸವಪ್ಪನವರಂತಾರಂತ, ಇದು ಶಿವನ ಆಶೀರ್ವಾದವ, ಇದು ಸುಳ್ಳಾಗಕ್ಕೆ ಸಾಧ್ಯವೇ ಇಲ್ಲ ಅಂತೇಳಿ ಏನು ಹೆಣವನ್ನು ಹೊತ್ತುಕೊಂಡು ಬರ್ತಾ ಇದ್ರಲ್ಲ ಅವರ ಮುಂದೆ ಹೋಗಿ ನಿಂದಿರ್ತಾರೆ ಶರಣ ಬಸವಪ್ಪನವರು. ಶರಣ ಬಸವೇಶ್ವರರು ಅವರ ಮುಂದೆ ಹೋಗಿ ನಿಂತು, ತಮ್ಮ ಆ ಹೆಣವನ್ನು ಸ್ವಲ್ಪ ಕೆಳಗಡೆ ಇಳಿಸ್ರಿ ಅಂತ. ಆ ಹೆಣವನ್ನು ಕೆಳಗಡೆ ಇಳಿಸ್ರಿ ಅಂದಾಗ ಹೆಣ ಹೊತ್ತಿರುವಂತಹ ಜನ ಅಂತಾರಂತ, ಯಪ್ಪ ಇವ ರಾತ್ರಿನ ಸತ್ತಾನ, ವಾಸನೆ ಬೇರೆ ಭಾಳ ಬರಾಕತ್ತೈತಿ, ಹಾಗಾಗಿ ದೌಡ್ ಸ್ಮಶಾನಕ್ಕೆ ತಗೊಂಡು ಹೋಗಬೇಕು ಅಂದಾಗ ಶರಣರು ಹೇಳ್ತಾರಂತ, ಇಲ್ಲಪ್ಪ ಸ್ವಲ್ಪ ಕೆಳಗಡೆ ಇಳಿಸ್ರಿ ಅಂದಾಗ ಅವಾಗ ಆ ಹೆಣವನ್ನು ಕೆಳಗಡೆ ಇಳಿಸ್ತಾರೆ. ಹೆಣವನ್ನು ಕೆಳಗಡೆ ಇಳಿಸಿದಾಗ ಶರಣ ಬಸವೇಶ್ವರರು ತಮ್ಮ ಜೋಳಿಗೆಯೊಳಗಿರುವಂತಹ ವಿಭೂತಿಯನ್ನು ತೆಗೆದುಕೊಳ್ತಾರೆ. ವಿಭೂತಿಯನ್ನು ತೆಗೆದುಕೊಂಡು ಏನು ಹೆಣವಾಗಿ ಕುಂತಿದ್ದನಲ್ಲ ಅವನ ಹಣೆಗೆ ಹಚ್ಚುತ್ತಾರಂತ. ಹಣೆಗೆ ಹಚ್ಚಿ ತಮ್ಮ ಪರಮ ಪವಿತ್ರವಾಗಿರುವಂಥ ಹಸ್ತವನ್ನು ಅವನ ತಲೆ ಮ್ಯಾಲಿಟ್ಟು ಹೇಳ್ತಾರಂತ, ತಮ್ಮ ಎಷ್ಟಂತ ನಿದ್ದೆ ಮಾಡ್ತೀಯೋ ಹೇಳಪ್ಪ, ಹೇಳು, ನಿನ್ನ ಹೆಂಡತಿ ಏನಂತ ತಿಳ್ಕೊಂಡಾಳಂದ್ರೆ ನೀನು ಸತ್ತಿ ಅಂತ ತಿಳ್ಕೊಂಡಾಳ, ಮೇಲಾಗಿ ನಿನ್ನ ಹೆಂಡತಿಗೆ ನಾನು ಆಶೀರ್ವಾದ ಮಾಡೀನಿ. ಏನಂತ ಆಶೀರ್ವಾದ ಮಾಡೀನಿ ಅಂದ್ರೆ 8 ಮಕ್ಕಳ ತಾಯಿಯಾಗಿ ತುಂಬು ಜೀವನವನ್ನು ಮಾಡು ತಾಯಿ ಅಂತೇಳಿ ಆಶೀರ್ವಾದ ಮಾಡಿನಪ್ಪ. ಆ ಆಶೀರ್ವಾದ ಸುಳ್ಳಾಗಕ್ಕೆ ಸಾಧ್ಯವೇ ಇಲ್ಲ. ಎಷ್ಟಂತ ಮಲ್ಕೊಳ್ತೀಯೋ ತಮ್ಮ, ಏಳು ಅಂತೇಳಿ ಶರಣ ಬಸವೇಶ್ವರರು ತಮ್ಮ ಪರಮ ಪವಿತ್ರವಾಗಿರುವಂತಹ ಹಸ್ತವನ್ನು ಅವನ ತಲೆ ಮ್ಯಾಲಿಟ್ಟಾಗ ಸತ್ತಿರುವಂತಹ ಮನುಷ್ಯ ಎದ್ದು ಕುಂತು ಶರಣ ಬಸವೇಶ್ವರರ ಪಾದಕ್ಕೆ ಹಣೆ ಹೆಚ್ಚಿ ನಮಸ್ಕಾರ ಮಾಡಿದರು. ಸತ್ತಿರುವಂತಹ ವ್ಯಕ್ತಿಯನ್ನೂ ಕೂಡ ಶರಣ ಬಸವೇಶ್ವರರು ಬದುಕಿಸಿರುವಂತಹ ಸಂದರ್ಭದೊಳಗೆ ಈ ಸುದ್ದಿ ಆ ಕಲಬುರಗಿಯ ಪಟ್ಟಣದ ತುಂಬ ಅಷ್ಟ ಅಲ್ಲ, ನಾಡಿನ ತುಂಬೆಲ್ಲ ಹಬ್ಬಿರುವಂತಹ ಸಂದರ್ಭದೊಳಗೆ ಎಲ್ಲರನ್ನ ನಂಬೋದಿಲ್ಲ. ಈ ಜಗತ್ತಿನೊಳಗೆ ಶ್ರೀರಾಮಚಂದ್ರನನ್ನ ಎಲ್ಲರೂ ಪೂಜಿಸ್ತಾ ಇದ್ರು. ಎಲ್ಲರಿಗೂ ಬೇಕಾಗಿದ್ದ ಶ್ರೀರಾಮಚಂದ್ರ, ಆದ್ರೆ ಇಬ್ಬರಿಗೆ ಬೇಡಾಗಿದ್ದ. ಯಾರಿಗೆ? ರಾವಣ ಕುಂಭಕರ್ಣರಿಗೆ ಬೇಡಾಗಿದ್ದ. ಆಗ ಶರಣ ಬಸಪ್ಪನವರು ಕಣ್ಕಟ್ಟು ವಿದ್ಯಾ ನಡೆಸ್ಯಾರ. ಸತ್ತಿರುವಂಥ ಮನುಷ್ಯನನ್ನು ಹೇಗೆ ಬದುಕಿಸಾಕ ಸಾಧ್ಯ ಅಂತೇಳಿ ಒಂದು 4 ಜನ ಉಡಾಳ ಹುಡುಗರು ಕೂಡಿಕೊಂಡು ಏನು ಮಾಡಿದ್ರು ಅಂದ್ರೆ ಹೇಳಿದ್ರಂತ, ನಿನ್ನ ಮಕ್ಕೋ ಅಂತ ಒಬ್ಬನಿಗೆ ಮಲಗಿಸಿದ್ರು. ನಿನ್ನ ಮಲ್ಕೋ, ನಿನ್ನನ್ನು ಹೆಣ ಮಾಡಿಕೊಂಡು ಶರಣ ಬಸವೇಶ್ವರರ ಮುಂದೆ ಒಯ್ತೀವಿ. ಹೋಗಿ ಶರಣ ಬಸಪ್ಪನವರ ಈ ಹುಡುಗ ಸತ್ತಾಣ ಮತ್ತು ಇವಾಗ ಜೀವದಾನ ಮಾಡ್ರಿ ಅಂತ ಬೇಡಿಕೊಳ್ತೀವಿ. ಅವಾಗ ನೀನು ಕಣ್ಣು ತೆಗಿ, ಶರಣ ಬಸಪ್ಪನವರು ಪವಾಡ ಸುಳ್ಳು ಮಾಡೋನು ಅಂತೇಳಿ ಒಬ್ಬನನ್ನು ಮಲಗಿಸಿದ ಮ್ಯಾಗ ಅವನನ್ನು ಹೊತ್ಕೊಂಡು ಹೋದ್ರು. ಎಲ್ಲಿ? ಶರಣರ ಮನೆಗೆ ಬಂದು ಹಾಡಾಡಿಕೊಂಡು ಅಳಾಕ ಒಬ್ಬ ಹೆಣ್ಮಗಳನ್ನು ಕರ್ಕೊಂಡು ಬಂದಿದ್ದು, ಬಾಡಿಗೆ ಹೆಂಡತಿ ಕರ್ಕೊಂಡು ಬಂದಿದ್ದು. ಅಯ್ಯ ನನ್ನ ದೇವ್ರ, ಹೋದೆಲ್ಲ ನನ್ನ ದೇವ್ರ, ಹುಟ್ಟಿರೋ ಮಕ್ಕಳಿಗೆ ನಾನು ಏನು ಹೇಳ್ಯ ನನ್ನ ದೇವ್ರ. ರೊಕ್ಕ ಕೊಟ್ಟು ಕರೆಸ್ತಾರೆ ಇವು ಬೆಂಗಳೂರಾಗ ಅಳಾಕ, ರೊಕ್ಕ ಕೊಟ್ಟು ಅಳಿಸ್ತಾರೆ. ಕರೆನ ಐತದ. ನೀನು ಹೋದೆಲ್ಲ ನನ್ನ ದೇವ್ರ, ನನಗೆ ಯಾರು ದಿಕ್ಕ ನನ್ನ ದೇವ್ರ, 2 ಮಕ್ಕಳನ್ನು ನನ್ನ ಕೈಯಾಗ ಕೊಟ್ಟು ಹೋದೆಲ್ಲ ನನ್ನ ದೇವ್ರ. ಅಳ್ಕೋಂತ ಬಂದಳ ಆ ಹೆಣ್ಮಕ್ಳು. ದುಡ್ಡು ತಗೊಂಡಿದ್ಲು, ಬಂದಂದಳಂತ, ಯಪ್ಪ ಇವ ನನ್ನ ಗಂಡ ನಿನ್ನೆ ರಾತ್ರಿ ಶಿವನ ಪಾದ ಸೇರ್ಯಾಣ ಅಂದ್ರೆ ಸತ್ತ ಹೋಗ್ಯಾಣ. ಸತ್ತಿರುವಂತಹ ವ್ಯಕ್ತಿಗೆ ಮತ್ತೆ ಮರಳಿ ಆಶೀರ್ವಾದವನ್ನು ಮಾಡಿದ್ದರ ಫಲವಾಗಿ ಬದುಕ್ಯಾಣ ಅಂತ ನಾವು ಕೇಳಿದ್ವಿ. ನನ್ನ ಗಂಡ ಸತ್ತು ಹೋಗ್ಯಾಣ ಶರಣ, ಯಪ್ಪ ಆಶೀರ್ವಾದ ಮಾಡಪ್ಪ, ಬದುಕುವಂಗೆ ಆಶೀರ್ವಾದ ಮಾಡು ಅಂದಾಗ ಅವಾಗ ಶರಣ ಬಸವೇಶ್ವರರಂತಾರಂತ, ತ್ರಿಕಾಲ ಜ್ಞಾನಿಗಳಾಗಿರುವಂಥ ಶರಣ ಬಸವೇಶ್ವರರಂತಾರಂತ, ಅವಾಗ ಪ್ರಾಣ ಕೊಡಾಕ ನಾನು ಯಾರು, ತಗೊಳಾಕ ನಾನು ಯಾರು ಅಂದರು. ಅವಾಗ ಹೇಳ್ತಾರಂತ, ಮಲ್ಯ ಏಳು ಮ್ಯಾಕ ಅಂದ್ರಂತ. ಶರಣಪ್ಪನವ್ರು ಪವಾಡ ಸುಳ್ಳು ಮಾಡೋನು ಏಳು ಮ್ಯಾಕ ಅಂದಾಗ ಸತ್ತಂತೆ ನಟನೆಯನ್ನು ಮಾಡುವಂತಹ ಮನುಷ್ಯ ನಿಜವಾಗಿಯೂ ಸತ್ತ ಹೋಗಿಬಿಟ್ಟಿದ್ದ. ಅವಾಗ ಅವನ ಹೆಣವನ್ನು ಅಲ್ಲೇ ಒಗೆದು ಈ 4 ಜನ ಓಡ್ತಾ ಮನೆಗೆ ಬಂದಿದ್ರಂತ. ಈ ಸುದ್ದಿ ಯಾರಿಗೆ ಗೊತ್ತಾಯಿತು ಅಂದ್ರೆ
ಏನು ಸತ್ತಂತೆ ನಟನೆ ಮಾಡಕ್ಕೆ ಹೋಗಿ ಸತ್ತಿರುವಂತಹ ತಂದೆ ತಾಯಿಗಳಿಗೆ ಗೊತ್ತಾತಂತ. ಅವಾಗ ಇರುವಂತಹ ಒಬ್ಬನೇ ಒಬ್ಬ ಮಗ ಶರಣರಿಗೆ ಅಪಹಾಸ್ಯವನ್ನು ಮಾಡೋದಕ್ಕೆ ಹೋಗಿ ತನ್ನ ಜೀವವನ್ನು ಕಳ್ಕೊಂಡು ಬಿಟ್ಟಾನಲ್ಲ ಅಂತೇಳಿ ತಂದೆ ತಾಯಿಗಳು ಒಬ್ಬನೇ ಮಗ ಓಡ್ತಾ 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 ಎಲ್ಲಿಗೆ ಬಂದರು ಅಂದ್ರೆ ಶರಣರ ಸನ್ನಿಧಾನಕ್ಕೆ ಬರ್ತಾರಂತ. ಯಪ್ಪ ಶರಣ ಬಸವೇಶ, ಏನ ತಿಳಿಗೇಡಿ ಹುಡುಗ, ನಿಮ್ಮ ಜೊತೆ ಅಪಹಾಸ್ಯ ಮಾಡಬಾರ್ದಾಗಿತ್ತು, ತಮ್ಮನ್ನ ಪರೀಕ್ಷೆ ಮಾಡಬಾರ್ದಾಗಿತ್ತು, ಮಾಡಕ್ಕೆ ಬಂದು ಜೀವ ಕಳ್ಕೊಂಡಾನ. ಇರುವಂತಾವ ಒಬ್ಬ ಮಗ, ಅವನನ್ನು ಬದುಕಿಸುವಂತೇಳಿ ಅವನ ಪರವಾಗಿ ನಾವು ಕ್ಷಮೆಯನ್ನು ಕೇಳ್ತೀವಿ ಅಂತೇಳಿ ಆ ವಯಸ್ಸಾಗಿರುವಂತಹ ತಂದೆ ತಾಯಿಗಳು ಶರಣರ ಪಾದದಡಿಯೊಳಗೆ ಬಿದ್ದು ಹೊರಳಾಡುವಂಥ ಸಂದರ್ಭದೊಳಗೆ ಕರುಣಾಳು ಮೂರ್ತಿಗಳಾಗಿರುವಂತಹ ಶರಣ ಬಸವೇಶ್ವರ ಮತ್ತು ಆ ಸತ್ತಿರುವಂತಹ ವ್ಯಕ್ತಿಯ ತಲೆ ಮೇಲೆ ಕೈ ಇಡ್ತಾರೆ. ಮತ್ತು ಸತ್ತಿರುವಂತಹ ಹುಡುಗ ಎದ್ದು ಶರಣರಿಗೆ ಕೈ ಮುಗಿದಂತಾನಂತ. ಯಪ್ಪ ಮಾನ್ಗೇರಿ ಮಂದಿ ಹುಟ್ಟಿ ಮರ್ತ ಕೆಳಸರೋ, ಊಡಾಳ ಮಂದಿ ಊರೊಳಗ ಹಿಡಿಯಲೋದರು, ಪತ್ತೆ ಮಾಡ ಉತ್ತಮರೆಲ್ಲ ಎತ್ತ ಹೋದರು, ಗಪ್ಪ ಹೊಡೆಯ ಅಪ್ಪಗಳಿರು ಹೆಚ್ಚಿಗಾಗೆರೋ. ಮಾನ್ಗೇರಿ ಮಂದಿ ಹುಟ್ಟಿ ಮರ್ತ ಕೆಳಸರೋ, ಊಡಾಳ ಮಂದಿ ಊರೊಳಗ ಹಿಡಿಯಲೋದರು, ಪತ್ತೆ ಮಾಡ ಉತ್ತಮರೆಲ್ಲ ಎತ್ತ ಹೋದರು, ಗಪ್ಪ ಹೊಡೆಯ ಅಪ್ಪಗಳಿರು ಹೆಚ್ಚಿಗಾಗೆರೋ. ಮಾನ್ಗೇರಿ ಮಂದಿ ಪುಡರಿ ಮಂದಿ ಹೋಗಿ ದರೋಡಿ ಮಾಡರೋ, ಪುಂಡ ಮಂದಿ ಹೋಗಿ ಚಂಡಿಯಾಡರೋ, ಬಡವನ ಮೇಲೆ ಕಡ್ಲೆ ಒರೆಸಿ ಕೋಟೆ ಗೆಳಸರೋ, ಬಡವನ ಮೇಲೆ ಕಡ್ಲೆ ಒರೆಸಿ ಕೋಟೆ ಗೆಳಸರೋ, ನಾಚಿಕೆ ಎಂಬ ಗುರಿಯ ಮಾಡಿ ತೆಲಿಗೆ ಸುತ್ತರೋ. ಮಾನ್ಗೇರಿ ಮಂದಿ ಈಗಿನ ಸಹುಕಾರೆಲ್ಲ ಹ್ಯಾಂಗಾದರೋ, ಬಡವನ ಹೆಂಡತಿ ಚೆಲುವೆಗಿದ್ದರೆ ಸಾಲ ಕೊಡುವರು. ಈಗಿನ ಸಹುಕಾರೆಲ್ಲ ಹ್ಯಾಂಗಾದರೋ, ಬಡವನ ಹೆಂಡತಿ ಚೆಲುವೆಗಿದ್ದರೆ ಸಾಲ ಕೊಡುವರು. ಲೆಕ್ಕ ಪತ್ರ ಇಲ್ಲದೆ ಇವರು ಖಾತೆ ನಡೆಸರೋ, ಲೆಕ್ಕ ಪತ್ರ ಇಲ್ಲದೆ ಇವರು ಖಾತೆ ನಡೆಸರೋ, ಹೋತಿನಂಗ ಜೋತುಗೊಂಡು ಅಲ್ಲೇ ಕುಂತರೋ. ಮಾನ್ಗೇರಿ ಮಂದಿ ಗುರುವಿನ ಮಗ ಆದ ಬಳಿಕ ಹ್ಯಾಂಗಿರಬೇಕೋ, ಅರಿವು ತಿಳಿದು ಮರುವಿನೊಳಗ ಬೀಳುವ ಜಾತಕೋ. ಮಚ್ಚಿಲೆ ಹೊಡೆದರೆಂಬುದು ನಿಮಗ ಎಚ್ಚರಿರಬೇಕೋ, ಮಚ್ಚಿಲೆ ಹೊಡೆದರೆಂಬುದು ನಿಮಗ ಎಚ್ಚರಿರಬೇಕೋ. ಗುರು ಮಹಾಂತೇಶನ ಪದ ಮೆಚ್ಚಿಗಿರಬೇಕು, ಗುರು ಮಹಾಂತೇಶನ ಪಾದ ಮೆಚ್ಚಿಗಿರಬೇಕು. ಮಾನ್ಗೇರಿ ಮಂದಿ ಗುಟ್ಟಿ ಮರ್ತ್ಯ ಕೆಳಸರೋ, ಊಡಾಳ ಮಂದಿ ಊರೊಳಗ ಹಿಡಿಯಲೋದರೋ, ಹಿಡಿಯಲೋದರೋ, ಹಿಡಿಯಲೋದರೋ. ಸಾಂಬಜಯ ನಮಃ ಪಾರ್ವತಿ ಶಿವನ ಮಹಾದೇವ. ಅವಾಗ ಆ ಬದುಕಿರುವಂಥ ಹುಡುಗನಿಗೆ ಹೇಳ್ತಾರಂತ ಶರಣರು, ನಿನಗೆ ಜೀವನದೊಳಗೆ ಏನು ಅನುಭವ ಐತಿ? ಹೇಳಿಕೊಟ್ಟ ಮಾತು ಕಟ್ಟಿಕೊಟ್ಟ ಬುತ್ತಿ ಎಷ್ಟು ದಿನ ಉಳಿದಿತ್ತು ಅಂದಾಗ ಅವಾಗ ಆ ಹುಡುಗನಿಗೆ ತನ್ನ ತಪ್ಪಿನ ಅರಿವಾಗಿ ಹೇಳ್ತಾನಂತ ಶರಣರ, ಇನ್ನು ಮ್ಯಾಗಿಂತ ನಾನು ಮಹಾತ್ಮರನ್ನು ಕಂಡು ಅಪಹಾಸ್ಯ ಮಾಡೋದಿಲ್ಲ, ಇನ್ನು ಮ್ಯಾಗಿಂತ ನಿಮ್ಮ ಮಹಾದಾಸೋಹದ ಮನೆಯೊಳಗೆ ನಿತ್ಯ ಸೇವೆಯನ್ನು ಮಾಡಿಕೊಂಡು ನಿಮ್ಮ ಆಶೀರ್ವಾದವನ್ನು ನಾನು ಪಡೆದುಕೊಳ್ತೀನಿ ಅಂತೇಳಿ ಅಂದಿನಿಂದ ಶರಣ ಬಸವೇಶ್ವರರ ಸದ್ಭಕ್ತನಾದ. ಈಗ ಒಂದು ದಿನ ಶರಣ ಬಸವೇಶ್ವರರು
ದಾಸೋಹದ ಮಣಿಯ ಕಟ್ಟಿ ಮ್ಯಾಗ ಕುಳಿತುಕೊಂಡಿರುವಂತಹ ಸಂದರ್ಭದೊಳಗ ಅಲ್ಲಿ ನಾರಾಯಣಪೇಟೆ ಅಂತ ಒಂದು ಬರುತ್ತೆ ಕಲಬುರಗಿ ಒಳಗ. ಆ ನಾರಾಯಣಪೇಟೆಯೊಳಗ ಆಗರ್ಭ ಶ್ರೀಮಂತ ಬಾಗೋಜಿರಾವ ಅಂತೇಳಿ. ಆ ಬಾಗೋಜಿರಾವ ಏನು ವ್ಯವಹಾರವನ್ನ ಮಾಡ್ತಾ ಇದ್ದ ಅಂದ್ರೆ ರೇಷ್ಮೆಯ ಬಟ್ಟೆಗಳ ವ್ಯಾಪಾರವನ್ನ ಮಾಡ್ತಾ ಇದ್ದ. ಕಿಮ್ಮತ್ತಿನ ರೇಷ್ಮೆಯ ಬಟ್ಟೆಗಳ ವ್ಯಾಪಾರ ಮಾಡ್ತಾ ಇದ್ದ. ಆ ಕಿಮ್ಮತ್ತಿನ ರೇಷ್ಮೆಗಳ ಬಟ್ಟೆಯನ್ನ ಗಂಟು ಕಟ್ಟಿ 9 ಜನ ಆಳು ಮಕ್ಕಳ ತಲೆ ಮ್ಯಾಲೆ ಹೊರಿಸಿದವು. ಆ ಆಳ ಮಕ್ಕಳಿಗೆ ಹೇಳಿದ್ದಂತ, ಹೋಗ್ರಪ್ಪ, ಈ 9 ಗಂಟಿನೊಳಗಿರುವಂಥ ಕಿಮ್ಮತ್ತಿನ ರೇಷ್ಮೆಯ ಬಟ್ಟೆಗಳನ್ನು ಮಾರಿಕೊಂಡು ಬರ್ರಿ ಅಂತೇಳಿ ಆ ಬಾಗೋಜಿರಾವ 9 ಗಂಟುಗಳನ್ನು 9 ಆಳು ಮಕ್ಕಳ ತಲೆಯ ಮೇಲೆ ಹೊರಿಸಿ ಕಳಿಸಿದಾಗ ಆ 9 ಜನ ಆಳ ಮಕ್ಕಳು ಕಿಮ್ಮತ್ತಿನ ರೇಷ್ಮೆಯ ಬಟ್ಟೆಯ ಗಂಟನ್ನು ಹೊತ್ತುಕೊಂಡು ಶರಣರ ದಾಸೋಹದ ಮಣಿ ಮುಂದಣ ಹಾಯ್ದು ಹೊಂಟಿದ್ರು. ಅವಾಗ ಶರಣ ಬಸವಪ್ಪನವರು ಸಾಲ್ ಹಿಡಿದ ಆ ಗಂಟನ್ನು ಹೊತ್ತುಕೊಂಡು ಹೋಗುವಂತಹ ಬಾಗೋಜಿರಾವನ ಆಳು ಮಕ್ಕಳಿಗೆ ಕೇಳ್ತಾರಂತ, ಏ ತಮ್ಮ ನಿಂದರಿ ಇಲ್ಲಿ ಅಂತ. ಏ ತಮ್ಮ ಇಲ್ಲಿ ನಿಂದರಿ ಅಂದಾಗ ಆ ಗಂಟನ್ನು ಹೊತ್ತುಕೊಂಡಿರುವಂತಹ ಬಾಗೋಜಿರಾವನ ಆಳ ಮಕ್ಕಳು ತಿರುಗಿ ನೋಡ್ತಾರೆ. ಯಪ್ಪ ಶರಣರ ಏನು ಹೇಳ್ರಿ ತಮ್ಮ, ಆ ಗಂಟು ಇಲ್ಲಿ ತಂದು ಕಟ್ಟಿ ಮ್ಯಾಗಿಟ್ಟು, ಈ ಕಟ್ಟಿ ಮ್ಯಾಗಿಟ್ಟು ಪ್ರಸಾದ ಮಾಡ್ಕೊಂಡು ಹೋಗ್ರಿ ಅಂದ್ರು ಶರಣರು. ಅವಾಗ ಅವ್ರಂದ್ರಂತ, ಇಲ್ರಿ ತಾತನವರ ಮುತ್ತೆಯವರ ಶರಣರ ಪ್ರಸಾದ ಮಾಡ್ಕೊಂಡು ಹೊಂಟಿ. ಎಲ್ಲಿಗೆ ಹೊಂಟಿರಿ? ನಾವು ಸಂತಿಗೆ ಹೊಂಟಿವಿ. ಎದಕ್ಕೆ ಹೊಂಟಿರಿ? ವ್ಯಾಪಾರ ಮಾಡಕ್ಕೆ ಹೊಂಟಿವಿ. ಹೌದಾ, ಮತ್ತು ಆ ಗಂಟಿನೊಳಗೆ ಏನದಾವು ಅಂತ ಶರಣ ಬಸವೇಶ್ವರರು ಕೇಳಿದ್ರು. ಅವಾಗ ಕಿಮ್ಮತ್ತಿನ ರೇಷ್ಮೆಯ ಬಟ್ಟೆಗಳದಾವ ಅಂದ್ರೆ ಶರಣ ಬಸವೇಶ್ವರರು ಕೇಳಿಗಿಳ್ಯಾರು. ಮತ್ತು ಅವ್ರು ಕೇಳಿದ್ರೆ ಕೊಡಬೇಕಲ್ಲ. ಮತ್ತು ಒಂದು ಬಟ್ಟೆಯನ್ನು ಕೊಟ್ವಿ ಅಂದ್ರೆ ನಮ್ಮದು ಸಾವಿರಾರು ರೂಪಾಯಿ ಹೋಗುತ್ತೆ. ಅವಾಗ ಕಿಮ್ಮತ್ತಿನ ರೇಷ್ಮೆ ಬಟ್ಟೆಗಳದಾವ ಅಂದ್ರೆ ಶರಣ ಬಸವಪ್ಪನವ್ರು ಕೇಳಿಗಿಳ್ಯಾರು ಅಂತೇಳಿ ಅವಾಗ ಆ ಆಳ ಮಕ್ಕಳಂದ್ರಂತ, ಯಪ್ಪ ಇದ್ರಾಗ ಕಂಬಳಿ ಅದಾವ್ರಿ ಅಂದ್ರಂತ. ಅವ್ರು ಇದ್ದಿದ್ದೇನು ಕಿಮ್ಮತ್ತಿನ ರೇಷ್ಮೆಯ ಬಟ್ಟೆಗಳಿತ್ತು. ಯಪ್ಪ ಇದ್ರಾಗ ಕಂಬಳಿ ಅದಾವ ಅಂದಾಗ ಶರಣರಿಗೆ ತಿಳಿಯದೇ ಇರುವಂಥ ವಿಚಾರ ಯಾವದಾವ ಈ ಭೂಮಿ ಮ್ಯಾಗ? ನಕ್ಕರಂತ ಶರಣರು. ಅವು ಹಂಗ ಆಗಲಿ ಅಂದ್ರು ಅವ್ರು. ನಕ್ಕು ಅವು ಹಾಗಾಗಲಿ ಅಂತ ಇವಕ್ಕೆ ತಿಳುವಳಿಕೆನ ಇಲ್ಲ. ಹಂಗೆ ಹೊತ್ಕೊಂಡು ಹೋದು ಇವು, ಹಂಗೆ ಹೊತ್ಕೊಂಡು ಸಂತಿ ಒಳಗಿಟ್ಟು ಅಂತ. ಸಂತಿ ಒಳಗಿಟ್ಟು ಹೀಗೆ ಗಂಟು ತೆಗೆದು ನೋಡ್ತಾರ, ಕಿಮ್ಮತ್ತಿನ ರೇಷ್ಮೆ ಬಟ್ಟೆಗಳೆಲ್ಲ ಹೋಗಿ ಕಂಬಳಿ ಆಗಿಬಿಟ್ಟಿದ್ವು ಅಂತು. ಶರಣರಿಗೆ ಸುಳ್ಳು ಹೇಳಿದ್ದಕ್ಕಾಗಿ ಕಿಮ್ಮತ್ತಿನ ರೇಷ್ಮೆಯ ಬಟ್ಟೆಗಳೆಲ್ಲ ಹೋಗಿ ಕಂಬಳಿಗಳಾಗಿ ಬಿಟ್ಟಿದ್ವು. ಅವಾಗ ಓಡ್ತಾ ಓಡ್ತಾ ಮಾಲೀಕನ ಹತ್ರ ಬರ್ತಾರು. ಆ ಮಾಲೀಕನ ಹತ್ರ ಬಂದು ಹೇಳ್ತಾರಂತ, ಇಲ್ರಿ ನಾವು ಒಯ್ಯುವ ಮುಂದಾಗ ರೇಷ್ಮೆಯ ಬಟ್ಟೆಗಳಿತ್ತು, ಹೋಗಿ ಆ ಸಂತೆಯೊಳಗೆ ಬಿಚ್ಚಿ ವ್ಯಾಪಾರ ಮಾಡಬೇಕು ಅಂತೇಳಿ ಬಿಚ್ಚಿದ್ವಿ ಗಂಟನ್ನ, ಅವೆಲ್ಲ ಕಂಬಳಿಗಳಾದವು ಅಂತ ಹೇಳಿದರು. ಆವಾಗ ಬಾಗೋಜಿರಾವನ್ನಂತ, ಕಿಮ್ಮತ್ತಿನ ರೇಷ್ಮೆಯ ಬಟ್ಟೆಗಳೆಲ್ಲ ಹೋಗಿ ಹ್ಯಾಗ ಕಂಬಳಿ ಆಗಕ್ಕೆ ಸಾಧ್ಯ? ಕೇಳಿದ ಆಳ ಮಕ್ಕಳನ್ನು ಅದ್ರೊಳಗೆ ಒಬ್ಬ ತಿಳುವಳಿಕೆ ಇದ್ದಾವಿದ್ ಅವ ಅನ್ನಂತ, ಇಲ್ರಿ ಸಾವುಕಾರ, ನಾವು ಈ ಗಂಟುಗಳನ್ನು ಹೊತ್ತುಕೊಂಡು ಶರಣರ ದಾಸೋಹದ ಮಣಿ ಮುಂದೆ ಹಾಯ್ದು ಹೊಂಟಿದ್ವಿ. ಶರಣ ಬಸವೇಶ್ವರರು ಕೇಳಿದ್ರು, ತಮ್ಮ ಈ ಗಂಟಿನೊಳಗೆ ಏನದಾವ ಅಂತ ಕೇಳಿದರು. ಮತ್ತು ಇದ್ರೊಳಗೆ ಕಿಮ್ಮತ್ತಿನ ರೇಷ್ಮೆ ಬಟ್ಟೆಗಳದಾವ ಅಂದ್ರೆ ಶರಣರು ಕೇಳಿಗಿಳ್ಯಾರು ಅಂತೇಳಿ ನಾವೇನು ಸುಳ್ಳು ಹೇಳಿದ್ವಿ ಅಂದ್ರೆ ಇದ್ರೊಳಗೆ ಕಂಬಳಿ ಅದಾವ ಅಂತ ಹೇಳಿದ್ವಿ. ಅವಾಗ ಶರಣ ಬಸವೇಶ್ವರರು ಒಂದು ಮಾತು ಹೇಳಿದ್ರು, ಅವು ಹಾಗ ಆಗಲಿ ಅಂತಂದುಬಿಟ್ರು. ಅಂದಾಗ ಆ ಬಾಗೋಜಿರಾವ ಶ್ರೀಮಂತ ಅಂತಾನಂತ, ಏನು ಹುಚ್ಚರದಿರೋ ತಮ್ಮ, ಶರಣ ಬಸವೇಶ್ವರರ ಮುಂದೆ ಸುಳ್ಳು ಹೇಳಿರಲ್ಲ ಅಂತೇಳಿ ಅವಾಗ ಆ ಬಾಗೋಜಿರಾವ ಓಡ್ತಾ ಓಡ್ತಾ ಬಂದು ಶರಣರ ಪಾದ ಹಿಡ್ಕೊಂಡಂತ, ಯಪ್ಪ ನನ್ನ ಆಳ ಮಕ್ಕಳು ಮಾಡಿದ ತಪ್ಪಿಗೆ ನನಗ್ಯಾಕೆ ಶಿಕ್ಷೆ ಕೊಡ್ತೀಯಪ್ಪ? ಕಿಮ್ಮತ್ತಿನ ರೇಷ್ಮೆ ಬಟ್ಟೆಗಳು ಸಾವಿರಾರು ರೂಪಾಯಿ ಅಂದ್ರೆ ಈಗಿನ ಕಾಲಕ್ಕೆ ಕೋಟ್ಯಾಂತರ ರೂಪಾಯಿ ಇದ್ದಂಗೆ, ಸಾವಿರಾರು ರೂಪಾಯಿ ಬೆಲೆ ಬಾಳುವಂತಹ ರೇಷ್ಮೆ ಬಟ್ಟೆಗಳೆಲ್ಲ ಹೋಗಿ ಕಂಬಳಿಗಳಾಗಿ ಬಿಟ್ಟಾವ. ನಿಮಗೆ ಸುಳ್ಳು ಹೇಳಿದ್ದಕ್ಕಾಗಿ ಯಪ್ಪ ಕ್ಷಮಾ ಮಾಡ್ರಿ, ನಮ್ಮ ಆಳ ಮಕ್ಕಳು ಮಾಡಿದ ತಪ್ಪಿಗೆ ನಾನು ಕ್ಷಮಾ ಕೇಳ್ತೀನಿ ಅಂತೇಳಿ ಶರಣರ ಹತ್ತಿರ ಕ್ಷಮೆಯನ್ನು ಕೇಳಿದ. ಮತ್ತು ಶರಣ ಬಸವೇಶ್ವರರು 9 ಗಂಟುಗಳನ್ನು ತಮ್ಮ ಕೈಯಿಂದ ತಮ್ಮ ಕೈಯಿಂದ ಮುಟ್ಟಿದಾಗ ಅವಾಗ ಕಂಬಳಿಗಳೆಲ್ಲ ಹೋಗಿ ಮತ್ತೆ ರೇಷ್ಮೆಯ ಬಟ್ಟೆಗಳಾದವಂತ.
ಮತ್ತು ಹೊಳ್ಳಿ ಶರಣರ ಆಶೀರ್ವಾದದಿಂದ ರೇಷ್ಮೆಯ ಬಟ್ಟೆಗಳಾದವು ಅಂತೇಳಿ ಹೀಗೆ ಅನೇಕ ಲೀಲೆಗಳನ್ನು ಮಾಡುವಂತಹ ಸಂದರ್ಭದೊಳಗೆ ಆ ಊರೊಳಗೆ ಇಬ್ಬರು ಗಂಡ ಹೆಂಡತಿ ಮದುವೆಯಾಗಿ 8 ವರ್ಷ ಗತಿಸಿದ್ದರೂ ಕೂಡ ಮಕ್ಕಳ ಆಗಿದ್ದಿಲ್ಲ. ಅವಾಗ ಆ ಹೆಣ್ಣು ಮಗಳಂದಳಂತ, ಇಲ್ಲ ಇಲ್ಲೇ ಶರಣ ಬಸವೇಶ್ವರರದಾರ, ಮದುವೆಯಾಗಿ 8 ವರ್ಷ ಆದರೂ ಕೂಡ ನನಗೆ ಮಕ್ಕಳಾಗಿಲ್ಲ, 1,000 ಕೊಡು, ಅದನ್ನು ಶರಣರ ದಾಸೋಹಕ್ಕೆ ಕೊಟ್ಟು ನಾನು ಪ್ರಸಾದ ತಗೊಂಡು ಬರ್ತೀನಿ ಅಂತಂದಳಾಕಿ. ಅವಾಗ ಗಂಡ ಅಂದಂತ, ನಾನು ಕೊಡಂಗಿಲ್ಲ ಅಂತ. ಭಾಳ ಮಜಾ ಇರ್ತವೆ ಅವ ಸಂಸಾರ ಅಂದ್ರೆ ಅಷ್ಟು ಸುಲಭದ್ದು ಅಲ್ಲ ಅಂಥೇಳಿ ಭಾಳ ಮಜಾ ಇರ್ತಾರೆ ಗಂಡ ಹೆಂಡತಿ. ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ ಒಬ್ಬಾವ ಏಟಿದ್ದ ಅಂದ್ರೆ 3 ಫೂಟ್ ಇದ್ದಂತ. ಏಟಿದ್ದ 3 ಫೂಟ್ ಅಂದ್ರೆ ಗೊತ್ತಾಗತ್ತೆ. ಏಟಿದ್ದ ಅವ 6 ಫೂಟ್ ಇದ್ದ ಹೆಣ್ಮಗಳನ್ನು ಮದುವೆ ಆಗಿದ್ದಂತ. 3 ಫೂಟ್ ಇದ್ದ 6 ಫೂಟ್ ಇದ್ದ ಹೆಣ್ಮಗಳನ್ನು ಮದುವೆ ಆಗಿದ್ದವು. ಮದುವೆ ಆದಾಗ 3 ಮಕ್ಕಳನ್ನು ಹಡ್ದಿದ್ದಳಂತ ಆ ಹೆಣ್ಮಗಳು. ಇವ ನೋಡಕ್ಕೆ ಹೆಗ್ನಿದ್ದಂಗಿದ್ದ. ಅವು ಇವನ ಮಕ್ಕಳು ಒಳ್ಳೆ ಇಲಿ ಮರಿ ಇದ್ದಂಗಿದ್ವು. ಅವ ಈಟ ಅವನ ಮಕ್ಕಳು ಒಳ್ಳೆ ಇಲಿ ಮರಿ ಇದ್ದಂಗಿತ್ತು. ಭಾಳ ಚಂದ ಸಂಸಾರ ಮಾಡಾಕತ್ತಿದ್ರು ಇಬ್ರು. ಅವ ಈಟ, ಆ ಹೆಣ್ಮಗಳು ಇಷ್ಟು ಉದ್ದ. ಮಕ್ಕಳು ನೋಡಿದ್ರೆ ಈಟೀಟ ಅವನಷ್ಟ ಇದ್ವು. ಅವೇನು ಹುಟ್ಟಿದ್ವು ಅಲ್ಲ, ಅವನಷ್ಟ ತಂದೆಯಷ್ಟ ಎತ್ತರ ಇದ್ದವು, 4-5 ವರ್ಷದ್ದು. ಅವಾಗ ಊರು ಜಾತ್ರೆ ಬಂತಂತ. ಊರು ಜಾತ್ರೆ ಬಂದಾಗ ಮಗ್ಗಲ ಮಣಿ ಹೆಣ್ಮಕ್ಕಳೆಲ್ಲ ಯಾರ ಹತ್ರ ಬಂದರು ಅಂದ್ರೆ ಆ ಗಿಡ್ಡನ ಹೆಂಡತಿ ಏನಿದ್ಲಲ್ಲ ಅವನ ಹತ್ರ ಬಂದ್ರು. ಆ ಹೆಣ್ಮಗಳ ಹತ್ರ ಬಂದು ಅಂತಾರಂತ, ತಂಗಿ ನಾವೆಲ್ಲ ಇವತ್ತು ಜಾತ್ರೆ ಐತಿಲ್ಲ, ಊರಿಗೆ ನಾಟಕ ಬಂದೈತಿವ, ನಾವೆಲ್ಲ ನಾಟಕ ನೋಡಕ್ಕೆ ಹೊಂಟೀವಿ, ಮತ್ತು ನೀನು ಬರ್ತೀಯನು ತಂಗಿ ಅಂತ ಕೇಳಿದ್ರು. ಅವಾಗ ಆಕೆ ಅಂದ್ಲಂತ, ನಮ್ಮ ಯಜಮಾನ್ರನ್ನ ಕೇಳ್ಕೊಂಡು ಬರ್ತೀನಿ ಅಂದ್ಲಂತ ಆಕೆ. ಹೇಗೂ 10ವರೆಗೆ ಐತೆವ, 10ವರೆಗೆ ಹೊಂಟೀವಿ, ನಿಮ್ಮ ಯಜಮಾನ್ರನ್ನ ಕೇಳು ಅಂದಾಗ ಇವ ಹೊಲಕ್ಕೆ ಹೋಗಿದ್ದ. ಸಂಜಿಕೆ ಬಂದಾಗ ಇಟ್ಟಿದ್ದ ಆ ಹೆಣ್ಮಗಳು ಇವನು ಮುಂದಕ್ಕೆ ಕುಂತು ರೀ ಅಂದ. ಏನು ಅಂದ, ಏನಿಲ್ಲ ಮಗ್ಗಲ ಮಣಿ ಅಕ್ಕವರೆಲ್ಲ ನಾಟಕ ನೋಡಕ್ಕೆ ಹೊಂಟಾರಂತ, ಮತ್ತು ನಾನು ಅವ್ರ ಜೊತೆ ಹೋಗ್ತೀನಿ ಅಂದ್ಲ ಆಕೆ. ಅವಾಗವ ಅಂತನಂತ, ಇದೆಲ್ಲ ಸಂಸಾರದ ಜಂಜಾಟ ಇದ್ದಿದ್ದ ಮಾರೈತಿ, ಹೋಗು ನೀನು ಅಂತ ಹೇಳಿದ. ಆಯಿತು ಅಂತೇಳಿ ಮತ್ತು ಗಂಡ ಒಪ್ಪಿಗೆ ಕೊಟ್ಟಾಣ ಅಂತಂದ ಮ್ಯಾಗ ಅಡಿಗೆ ಮಾಡಿದ್ಲ ಆಕೆ. ಅಡಿಗೆ ಮಾಡಿ ಆ 3 ಮಕ್ಕಳಿಗೆ ಉಣಿಸಿದ್ದು, ಹೊಡ್ತುಂಬ ಉಣಿಸಿ ಸಾಲು ಹಿಡ್ದ ಮಲಗಿಸಿದ್ಲ ಆಕೆ. ಮತ್ತು ಗಂಡಗೆ ಊಟಕ್ಕೆ ಕೊಟ್ಟು ಆ 3 ಮಂದಿಗೆ ಊಟ ಮಾಡಿಸಿ, ಮಕ್ಕಳಿಗೆ ಊಟ ಮಾಡಿಸಿ, ಗಂಡಗೆ ಊಟಕ್ಕೆ ಕೊಟ್ಟು, ಏ ತಂಗಿ ಸುಮ್ಮಿರಮ್ಮ, ತಮ್ಮ ಹೇಳು. 3 ಮಂದಿ ಮಕ್ಕಳಿಗೆ ಊಟ ಮಾಡಿಸಿ ಮಲಗಿಸಿ ಗಂಡಗೆ ಊಟ ಮಾಡಿಸೋದ್ರೊಳಗಾಗಿ 10:25 ಆಗಿತ್ತು ಟೈಮ್. 10:25 ಆಗಿತ್ತು. ಅವಾಗ ಈ ಹೆಣ್ಮಗಳು ಗಂಡ ಮೂಲ್ಯಾಗ ಕುಂತಿದ್ದ. ಮೂಲ್ಯಾಗ ಕುಂತಾಗಂದಂತ, ಇವು 1ನೇದಾವ 2ನೇದಾವ, ಇಲ್ಲೇ ಬಿಟ್ಟು ಹೋಗು. ಈ 1ನೇ ಹುಡುಗಣ್ಣ 2ನೇ ಹುಡುಗಣ್ಣ ಇವೇನು ಮಕ್ಕೊಂದವಲ್ಲ, ಇವಕರ್ನ ಇಲ್ಲೇ ಬಿಟ್ಟು ಹೋಗು. ಇದು 3ನೇದ್ದು ಎತ್ತು ಅಂದ್ರೆ ನಿನ್ನ ಮಕ ನೋಡಲಿಲ್ಲ ಅಂದ್ರೆ ಅವಾಗ ಸಮಾಧಾನ ಆಗಂಗಿಲ್ಲ. ಅವನ್ನ ನೀನು ನಾಟಕಕ್ಕೆ ಕರ್ಕೊಂಡು ಹೋಗು ಅಂತ ಹೇಳಿದವ. ಮೂಲ್ಯಾಗ ಕುಂತಿದ್ದ. ಆಯ್ತು ರೀ ಅಂದ್ಲಾಕಿ. 10:25 ಆಗಿತ್ತು. ಗಂಡಿಗೂ ಊಟ ಮಾಡಿಸಿದ್ಲು, ಮಕ್ಕಳನ್ನು ಊಟ ಮಾಡಿ ಮಲಗಿಸಿದ್ಲು. ಅವಾಗ ಒಂದು ತುತ್ತು ತಗೊಂಡು ಬಾಯಾಗಿ ಇಟ್ಕೋಬೇಕು ಅನ್ನೋ ಕರೆಂಟ್ ಹೋಗಿಬಿಟ್ಟು. ಕರೆಂಟ್ ಹೋಗಿಬಿಟ್ಟು ಮಗ್ಗಲ ಮಣಿ ಹೆಣ್ಮಕ್ಳು ಬಂದ್ರಂತ, ಯಾಕ ಏನು ಮಾಡಾಕತ್ತಿ? ತಂಗಿ ಏನು ಮಾಡಾಕತ್ತಿ? ಯಾಕ ಊಟ ಮಾಡಾಕತ್ತೀನಿ? ಯವ್ವ ಹಂಗೆ ಕೈ ತೊಳ್ಕೊಂಡು ಬಾ, 10:25 ಆಗೈತಿ, ಇನ್ನೂ 5 ನಿಮಿಷದೊಳಗೆ ನಾಟಕ ಚಾಲು ಆಗುತ್ತಾ, ಬಾರವ ಹೋಗೋಣ ಬಾ ಅಂತ ಅವಸರದೊಳಗೆ ಕರೆದ್ರು ಅವ್ರು. ಅವಾಗ ಈ ಹೆಣ್ಮಗಳು ದೀಪ ಏನು ಹಚ್ಚಲಿಲ್ಲ. ಗಂಡ ಹೇಳಿದ ಮಾತು ತಲೆಯಾಗಿತ್ತಲ್ಲ, ಆ 3ನೇ ಹುಡುಗನ ಕರ್ಕೊಂಡು ಹೋಗು ಅಂತೇಳಿ ಕತ್ತಲ್ದಾಗ ಹೀಗೆ ಕೈಯಾಡಿಸ್ಕೊಂತ ಬಂದು. ಗಂಡ ಏನು ಮಾಡಿದ್ದ ಅಂದ್ರೆ 3ನೇ ಹುಡುಗನ ಹಿಂದೆ ಹಾಕಿ ಆ ಜಾಗದೊಳಗೆ ಮಕ್ಕೊಂದಿದ್ದವ. ಅವ ಈಟ ಇದ್ದು. 3ನೇದ್ದು ಆಟ ಇತ್ತು, ಅದು ಆಟ ಇತ್ತು. 3ನೇ ಜಾಗದೊಳಗೆ ಎದ್ದು ಹುಡುಗನ ಹಿಂದೆ ಹಾಕಿ ಆ ಜಾಗದೊಳಗೆ ಮಕ್ಕೊಂದಿದ್ದ. ಆ ಹೆಣ್ಮಕ್ಳು ಹೊರಗೆ ನಿಂತು ಅಂಗಳದಾಗ, ತಂಗಿ ಎಷ್ಟು ತಡ ಮಾಡ್ತೀಯವ, ಬಾರಯವ ತಡ ಆಗೈತಿ ಅಂದ್ರೆ ಅವು. ಈ ಹೆಣ್ಮಕ್ಳು ಈಗ ಕೈಯಾಡಿಸ್ಕೊಂತ 3ನೇ ಹುಡುಗ ಅಂತೇಳಿ ಯಾರನ್ನು ಗಂಡನ ಹೊತ್ಕೊಂಡು ಬಿಟ್ಲ ಆಕಿ. ಗಂಡನ ಹೊತ್ಕೊಂಡು ಎಚ್ಚರದಣ ನಾನು ಅಂತ ಹೇಳ್ಬೇಕಿಲ್ಲ. ಅಯ್ಯ ನಾನು ಹೇಳ್ತೀನಿ, ನಾನು ಯಾವಾಗ ಹೊತ್ಕೋಬೇಕು ಅಂದವ.
ಇದು ಭಾಳ ಮಜಾ ಐತೆಲ್ಲ ಅಂತೇಳಿ ಹೀಗೆ ಹೊತ್ಕೊಂಡು ಮೂರನೇ ದಿದ್ದಾಟ ಇತ್ತು. ಅದು ಮೂರನೇ ಹುಡುಗಿದ್ದಷ್ಟ ಎತ್ತರ ಇದ್ದವ. ಅವಾಗ ಹಿಂಗೆ ಹೊತ್ಕೊಂಡಾಗ ಚಳಿಗಾಲ ಏನು ಮಾಡಿದ್ಲು ಅಂದ್ರೆ ಒಂದು ಶಾಲ್ ಹಾಕಿದ್ಲು ಅವನ ಮ್ಯಾಗ. ಶಾಲ್ ಹಾಕಿ ಗಂಡನ ಹೊತ್ಕೊಂಡು ನಾಟಕಕ್ಕೆ ಹೊಂಟ್ಲಂತ ಆಕಿ. ಎತ್ತರದಣ ನಾನು ಅಂತ ಹೇಳ್ಬೇಕಿಲ್ಲ, ಸುಮ್ಮನೆ ಮಕ್ಕೊಂದಿದ್ನಂತ. ಅವಾಗ ನಾಟಕ ಅಂದ್ರೆ ಏನು ಹಂಗೆ ಬಿಡ್ತಾರನಿ, ಒಳಗೆ 100, 150 ರೂಪಾಯಿ, 200 ರೂಪಾಯಿ ಕೊಟ್ಟ ಹೋಗ್ಬೇಕು ಒಳಗೆ. ಅವಾಗ ಅವರೆಲ್ಲ ಟಿಕೆಟ್ ತೆಗಿಸಿದ್ರು. 3 ಮಕ್ಕಳು ತಂದು ಹೆಂಡತಿ ಹೆಗಲ ಮ್ಯಾಗ 1 ರೂಪಾಯಿ ಕೊಳ್ಳಾರ್ದ ನಾಟಕ ಥಿಯೇಟ್ರ್ ಒಳಗೆ ಹೋದ್ನಂತೀವ. ಇಲ್ಲಿ ಹಂಗೇನು ಬೆಳಕಿರ್ತಾನೆ ಏನಿರಂಗಲ್ಲ, ಅಲ್ಲಿ ಎಲ್ಲ ಕತ್ತಲಿರುತ್ತೆ. ಅವಾಗ ಆ ಹೆಣ್ಮಗಳು ತೊಡಿ ಮ್ಯಾಗ ಹಾಕ್ಕೊಂಡು ನಾಟಕ ನೋಡಕತ್ತು. ಮಗ ಅಂತೇಳಿ ಯಾರನ್ನ ಗಂಡನ ತೊಡಿ ಮ್ಯಾಗ ಹಾಕ್ಕೊಂಡು ನಾಟಕ ನೋಡಕತ್ಲು. ಅವ ಹೆಂಡತಿ ತೊಡಿ ಮ್ಯಾಗ ಮಕ್ಕೊಂದ ನಾಟಕ ನೋಡಕತ್ತಿದ್ನಂತವ. ನೋಡಕತ್ತಿತ್ತು. ಅವ ಅಂದ, ಈ ಸೌಭಾಗ್ಯ ಜಗತ್ತಿನ ಯಾವ ಗಂಡಸರಿಗೆ ಸಿಗುತ್ತೆ ಅಂದವ. ಹೆಂಡತಿ ತೊಡಿ ಮ್ಯಾಗ ಮಕ್ಕೊಂಡು ನಾಟಕ ನೋಡೋದು ಅಂದ್ರೆ ನಾನು ಪುಣ್ಯನ ಅಂದವ. ನಾಟಕ ಚಲೋ ಆಯ್ತು. ನಾಟಕ ಚಲುವಾಗಿ 1.5 ತಾಸು ಆಗಿತ್ತು. ಮತ್ತು ಇನ್ನು 1.5 ತಾಸು ಉಳಿದಿತ್ತು. ಮತ್ತು ಈ ಚಾ ಪಾನಿಗೆ ವಿರಾಮಕ್ಕೆ ಬಿಡ್ತಾರೆ, ಈ ಇಂಟರ್ವೆಲ್ ಅಂತ ಕರೀತಾರೆ. ಅವಾಗ ಇಂಟರ್ವೆಲ್ ಬಿಟ್ಟರು 15 ನಿಮಿಷ ಟೈಮ್ ಐತಿ ಅಂತ ಹೇಳಿದರು. ಅವಾಗ ಮಗ ಅಂತೇಳಿ ತೊಡಿ ಮ್ಯಾಗ ಹಾಕ್ಕೊಂಡಿದ್ಲಲ್ಲ ಈ ಹೆಣ್ಮಗಳಲ್ಲಂತ ಮಗ್ಗಲ ಮನೆ ಹೆಣ್ಮಕ್ಳು ಮಗ್ಗಲ ಕುಂತಿದ್ರು. ಯಕ್ಕ ನಿಮ್ಮ ಅವಸರದಾಗ ಏನೂ ಒಂದು ತುತ್ತು ತಿನ್ಲಾರ್ದ ಬಂದ್ಯವ, ಹೊಟ್ಟಿ ಭಾಳ ಹಸ್ತೈತೆವ್ವ, ಇಲ್ಲಿ ಹೊರಗೆ ಸೋಡಾ ಗೀಡ ಏನೋ ಬಂದಿರ್ತಾವಂತ, ಒಂದಿಟ್ಟು ಚಾ ಕುಡಿದು ಬರ್ತೀನಿ, ಒಂದಿಟ್ಟು ಬಜ್ಜಿ ತಿಂದು ಬರ್ತೀನಿ. ಇವ ನನ್ನ ಮಗ ಅದಾನಲ್ಲ, ನನ್ನ ಮಗನ್ನ ಒಂದಿಷ್ಟು ಎತ್ಕೋರಿ ಅಂದ್ಲು ಹಾಕಿ. ನನ್ನ ಮಗನ್ನ ಒಂದಿಷ್ಟು ಎತ್ಕೋರಿ ಅಂದಾಗ ಅವಾಗಾರ ಹೇಳಬೇಕಿಲ್ಲ, ಇನ್ನೊಬ್ರ ಕೈಯಾಗ ಕೊಡು ಮುಂದಾಗ. ಇದು ಭಾಳ ಮಜಾ ಅಲ್ಲ ಅಂದವ. ಇಷ್ಟೊತ್ತು ತನಕ ನಾನು ಹೆಂಡತಿ ತೊಡಿ ಮ್ಯಾಗ, ಈಗ ಇನ್ನೊಬ್ಬರು ತೊಡಿ ಮ್ಯಾಗಲ್ಲ ಅಂದವ. ಇದು ಭಾಳ ಮಜಾ ಅಲ್ಲ ಅಂದವ. ಒಳ್ಳೆ ಮಣತನದ ಹೆಣ್ಮಕ್ಳಿದ್ರು. ಯವ್ವ ನಿನ್ನ ಮಕ್ಕಳು ಬೇರೆ ಅಲ್ಲ, ನನ್ನ ಮಕ್ಕಳು ಬೇರೆ ಅಲ್ಲ, ತಾರ ಯವ್ವ ಅಂದು ಅವು. ತಾರ ಯವ್ವ ಅಂದಾಗ ಆ ಹೆಣ್ಮಗಳು ಕೊಟ್ಟು ಏನು ಮಾಡಿದ್ಲು ಅಂದ್ರೆ ಹೊರಗೆ ಹೋದ್ಲು ಆಕಿ ಚಾ ಕುಡಿಯಾಕ. ಒಬ್ಬ ಹೆಣ್ಮಗಳು ತೊಡಿ ಮ್ಯಾಗ ಹಾಕ್ಕೊಂಡಿದ್ಲು. ಆಕಿನ ಮಗನ ಅಂತೇಳಿ ಯಾರನ್ನ ಹಾಕ್ಕೊಂಡಾಳ, ಆ ಹೆಣ್ಮಗಳು ಗಂಡನ ಹಾಕ್ಕೊಂಡಾಳ. ಆಕಿ ಮಗ್ಗಲ ಇಬ್ಬರು ಕುಂತಿದ್ರಲ್ಲ ಅಂದ್ರಂತ, ಯಕ್ಕ ಅವು ಹುಡುಗರು ಆಟ ಅದಾವಂದ್ರು, ಈಗೇನು 3ನೇದ್ದು ನಿನ್ನ ತೊಡಿ ಮ್ಯಾಗ ಐತೆಲ್ಲ, ಇದ್ರಗಲ್ಲ ಒಳ್ಳೆ ಬೆಣ್ಣಿದ್ದಂಗೆ ಐತೆವ ಅಂದ್ರಂತ. ಇದ್ರಗಲ್ಲ ಒಳ್ಳೆ ಬೆಣ್ಣಿದ್ದಂಗೆ ಐತಿ, ನಿನಗೆ ಹೆಂಗೆ ಗೊತ್ತು ತಂಗಿ ಅಂದ್ರು. ಮೊನ್ನೆ ಇದ್ರಗಲ್ಲ ಮುಟ್ಟೀನಿ, ಮತ್ತು ಹೆಂಗೂ ನಿನ್ನ ತೊಡಿ ಮ್ಯಾಗ ಅದನಲ್ಲ, ಸ್ವಲ್ಪ ಮುಟ್ಟಿ ನೋಡೋದ್ರ ಗಲ್ಲ ಹೆಂಗೆ ಒಳ್ಳೆ ಬೆಣ್ಣಿದ್ದಂಗೆ ಐತಿ ಅಂದಾಗ ಆ ಹೆಣ್ಮಗಳು ನಿಧಾನವಾಗಿ ಶಾಲ್ ತೆಗದ್ಲಂತ. ಶಾಲ್ ತೆಗೆದು ಮ್ಯಾಗ್ಲಿದ್ದ ಕೈಯಾಡಿಸ್ಕೋಂತ ಬಂದಳು ಆಕಿ. ಏನು ಮ್ಯಾಗ್ಲಿದ್ದ ಕೈಯಾಡಿಸ್ಕೋಂತ ಬಂದಳು. ಮಗ್ಗಲು ಕುಂತ ಹೆಣ್ಮಗಳು ಏನು ಅಂದಿದ್ಲು, ಒಳ್ಳೆ ಬೆಣ್ಣಿದ್ದಂಗೆ ಐತಿ ಅಂತ ಹೇಳಿದ್ದು ಗಾಲ್. ಈಗ ಕೈಯಾಡಿಸ್ಕೋಂತ ಬಂದ್ಲು. ಎಲ್ಲ ಬಿರ್ಸ ದಾಡಿ ಮೀಸಿ ಹತ್ತಕ್ಕತ್ತಂತ. ಕೈ ದಾಡಿ ಮೀಸಿ ಹತ್ತಕ್ಕತ್ತು. ಯಾಕ ಇದೇನಿದು, ನೀನು ನೋಡಿದ್ರೆ ಬೆಣ್ಣಿದ್ದಂಗೆ ಐತಿ ಅಂದು, ಇಲ್ಲಿ ನೋಡಿದ್ರೆ ಬಿರ್ಸ ದಾಡಿ ಮೀಸಿ ಹತ್ತಾಕತ್ಯಾವಲ್ಲ ಕೈಗೆ ಅಂದಾಗ ಮಗ್ಗಲ ಮನೆ ಹೆಣ್ಮಕ್ಕಳಂದ್ರಂತ. ಯವ್ವ ಅದು 3ನೇದ್ದು ಆಟ ಐತಿ ಹುಡುಗ, ಗಂಡನೂ ಆಟ ಅದಾನ. ಮತ್ತು ಈ ಹೆಣ್ಮಗಳು ಕತ್ತಲದಾಗ 3ನೇ ಮಗ ಅಂತೇಳಿ ಗಂಡನ್ನೇನಾದರೂ ಹೊತ್ಕೊಂಡು ಬಂದಾಳನ ನೋಡು ಅಂದ್ರಂತಾವು. ಇದು ಎತ್ತರನ ಇತ್ತಿದು, ಎತ್ತರನ ಇತ್ತಲ್ಲ. ಹಗುರ್ಕ ಈಗ ಬೆಳಕಿಗೆ ಹಿಡಿದು ನೋಡ್ತಾರಂತ. ಮಗ ಅಲ್ಲವ, ಮಗನ ತಂದೆವ. ನನ್ಯಾಕೆ ಎತ್ಕೊಂಡಿರಿ ಅಂದವ. ನನ್ಯಾಕೆ ಎತ್ಕೊಂಡಿರಿ ಅಂದಾಗ ಒಳ್ಳೆ ಮಣತನದ ಹೆಣ್ಮಕ್ಳು ಅವನ್ನ ಅಲ್ಲೇ ಒಗದು ಮಣಿ ಮಟ್ಕ ಓಡ್ಕೊಂತ ಬಂದಿದ್ರಂತ. ಹಂಗೆ ಒಬ್ಬೊಬ್ಬರು ಸಂಸಾರ ಭಾಳ ಮಜಾ ಇರ್ತಾವ. ಇಲ್ಲಿ ಗಂಡನಿಗೆ ಹೇಳ್ತಾ ಇತ್ತು, ಇಲ್ಲ ನಾನು 1000 ರೂಪಾಯಿ ಕೊಡು, ಶರಣರ ಸನ್ನಿಧಾನಕ್ಕೆ ಹೋಗಿ ಉತ್ತತ್ತಿಯವರ ಪ್ರಸಾದವನ್ನು ತೆಗೆದುಕೊಂಡು ಗಂಡ ಮಗನನ್ನು ಹಡಿತೀನಿ ಅಂದಾಗ ಗಂಡ ಅತ್ತಿ ಮಾವ 1 ನಯಾ ಪೈಸಾ ಕೊಡಲಿಲ್ಲ. ಅವಾಗ ಆ ಹೆಣ್ಣುಮಗಳು ಒಂದು ದಿನ ಶರಣರ ಸನ್ನಿಧಾನಕ್ಕೆ ಹೋಗುತ್ತಾಳೆ. ಹೋಗಿ ಅಂತಾಳಂತ, ಯಪ್ಪ ಶರಣರ, ಮದುವೆಯಾಗಿ 8 ವರ್ಷವಾದರೂ ಕೂಡ ನನಗೆ ಮಕ್ಕಳ ಆಗಿಲ್ಲ, ಹಾಗಾಗಿ ನೀವು ನನಗೆ ಗಂಡು ಸಂತಾನದ ಪ್ರಸಾದವನ್ನು ಕೊಟ್ಟು ಮನೆಯೊಳಗೆ ಒಂದು ಚಿನ್ನದ ಸರ ಆಯ್ತು,
ಬಂಗಾರದ ಸರ ಐತಿ, 1,000 ರೂಪಾಯಿ ಬೆಲೆ ಬಾಳುವಂತಹ ಬಂಗಾರದ ಸರ ಐತಿ. ನೀವೇನಾದರೂ ಪ್ರಸಾದವನ್ನು ಕೊಟ್ರಿ ಅಂದ್ರೆ ಆ ಸರವನ್ನು ತಂದು ನಿಮಗೆ ಕೊಡ್ತೀನಿ ಅಂದಳಾಕಿ. ಶರಣರಂದ್ರಂತ, ಯವ್ವ ಯಾರು ಬ್ಯಾಡಂತಾರ, ತಗೋ ಅಂತೇಳಿ ಉತ್ತತ್ತಿ ಪ್ರಸಾದವನ್ನು ಆ ಹೆಣ್ಮಗಳ ಕೈಯಾಗ ಕೊಟ್ಟು, ಗಂಡು ಮಗು ಆಗಲಿ ಅಂತೇಳಿ ಆಶೀರ್ವಾದ ಮಾಡಿ ಕೊಟ್ಟು, ಆ ಹೆಣ್ಣು ಮಗಳು ಆ ಉತ್ತತ್ತಿ ಪ್ರಸಾದವನ್ನು ತೆಗೆದುಕೊಂಡು ಸ್ವೀಕಾರ ಮಾಡಿದಳು. ಶರಣರಿಗೆ ಕೊಡಬೇಕಾಗಿರುವಂಥ ಬಂಗಾರದ ಸರಾನ ಕೊಡ್ಡಿಲ್ಲ. ಬಸರಿಯಾದರು, ಗರ್ಭಾಧರಿಸಿದ್ರು. 9 ತಿಂಗಳು ಕಳೆದರೂ ಕೂಡ, 9 ತಿಂಗಳ 9 ದಿನ ಕಳೆದರೂ ಕೂಡ ಹಡಿಯಲಿಲ್ಲ, ಹೆರಿಗೆ ಆಗಲಿಲ್ಲ. 10 ತಿಂಗಳುಗಳು ಕಳೆದರೂ ಕೂಡ ಹೆರಿಗೆ ಆಗಲಿಲ್ಲ. ಯಾಕೆ? ಶರಣರಿಗೆ ಕೊಡುವಂತಹ ಸರವನ್ನು ಮನೆಯೊಳಗೆ ಇಟ್ಟುಕೊಂಡಿದ್ದಕ್ಕಾಗಿ ಹೆರಿಗೆ ಆಗುತ್ತಾ ಇದ್ದಿದ್ದಿಲ್ಲ. 16 ತಿಂಗಳುಗಳು ಕಳೆದರೂ ಕೂಡ ಹೆರಿಗೆ ಆಗಲಿಲ್ಲ. ಮನೆಯೊಳಗಿರುವಂತಹ ಅತ್ತೆ ಮಾವಂದಿರು ಮುತ್ಯವ್ರ ಕಡೆ ಹೋದ್ರಂತ, ಜ್ಯೋತಿಷ್ಯವನ್ನು ಬಲ್ಲಂತ ಇಂಥ ಮುತ್ಯವ್ರ ಕಡೆ ಹೋದ್ರು. ಮುತ್ಯವ್ರ, ನಮ್ಮ ಸೊಸಿ ಗರ್ಭವತಿಯಾಗಿ 16 ತಿಂಗಳಾತು, ಯಾಕೆ ಹಡಿತಾ ಇಲ್ಲ, ಒಂದಿಷ್ಟು ನೋಡಿ ಹೇಳರಿ ಅಂದಾಗ ಅವಾಗ ಆ ಜ್ಯೋತಿಷಿಗಳು ಹೇಳಿದ್ರಂತ, ಏನಿಲ್ಲ, ನಿಮ್ಮ ಸೊಸಿ ಒಂದು ಹರಕೆಯನ್ನು ಹೊತ್ಕೊಂಡಾಳ, ಆ ಹರಕೆಯನ್ನು ತೀರಿಸದೇ ಇದ್ದಿದ್ದಕ್ಕಾಗಿ ಆಕೆ ಹಡಿತಾ ಇಲ್ಲ ಅಂತ ಹೇಳಿದರು. ಒಂದು ಹರಕೆ ಹೊತ್ಕೊಂಡಾಳಕ್ಕೆ, ಆ ಹರಕೆಯನ್ನು ಈಡೇರಿಸದೇ ಇದ್ದಿದ್ದಕ್ಕಾಗಿ ಆಕೆ ಹಡಿತಾ ಇಲ್ಲ ಅಂದಾಗ ಅತ್ತೆ ಮಾವಂದಿರು ಮನೆಗೆ ಬಂದು 16 ತಿಂಗಳ ಗರ್ಭಿಣಿಯಾಗಿರುವಂಥ ಸೊಸೆಯನ್ನು ಕೇಳ್ತಾಳಂತ. ಕೇಳ್ತಾರ, ತಂಗಿ 16 ತಿಂಗಳಾತವಾ ನೀನು ಹಡಿಯದೆ ಯಾವ ಹರಕೆಯನ್ನು ಹೊತ್ತುಕೊಂಡು ಕರೇ ಹೇಳು ಅಂತಂದ್ರು. ಅವಾಗ ಆ ಸೊಸಿ ಅಂದಳಂತ, ಇಲ್ರಿ, ಶರಣ ಬಸವೇಶ್ವರರ ಸನ್ನಿಧಾನಕ್ಕೆ ಹೋಗಿದ್ದೆ ಈಗ 2 ವರ್ಷದ ಹಿಂದೆ. ಅವಾಗ ಅವರಿಗೆ ಹೇಳಿದ್ದು, ಮನೆಯೊಳಗೆ ಒಂದು ಬಂಗಾರದ ಸರ ಐತ್ರಿ, ಅದನ್ನು ನಾನು ತಂದು ಕೊಡ್ತೀನಿ, ನನಗೆ ಗಂಡು ಮಗು ಆಗುವಂಗ ಪ್ರಸಾದವನ್ನು ಕೊಡ್ರಿ ಅಂತೇಳಿ ಶರಣ ಬಸವೇಶ್ವರರ ಹತ್ತಿರ ಒಂದು ಉತ್ತತ್ತಿಯ ಪ್ರಸಾದವನ್ನಿಸಿಕೊಂಡು ಬಂದಿದ್ದೆ. ಅವರಿಗೆ ಬಂಗಾರದ ಸರವನ್ನು ಕೊಡದೇ ಇದ್ದಿದ್ದಕ್ಕಾಗಿ 16 ತಿಂಗಳಾದರೂ ಕೂಡ ನಾನು ಹಡಿತಾ ಇಲ್ಲ ಅಂತ ಹೇಳಿದಳು ಸೊಸಿ. ಅವಾಗ ಮಾವನ್ನಂತ, ಎಂಥ ಹುಚ್ಚ ಹೆಣ್ಮಗಳದಿಯವ, ತಡಿ ಹೋಗಿ ಶರಣ ಬಸವೇಶ್ವರರಿಗೆ ನಾನು ಬಂಗಾರದ ಸರ ಕೊಟ್ಟು ಬರ್ತೀನಿ ಅಂತೇಳಿ ಏನು ಮಾಡಿದ ಅಂದ್ರೆ, ಬಂದು ಆ ಟ್ರೆಜರಿ ತೆಗಿತಾನೆ. ತೆಗೆದಾಗ ಅಲ್ಲಿ ಒಂದು ದೊಡ್ಡ ಬಂಗಾರದ ಸರ ಇತ್ತು, ಇನ್ನೊಂದು ಸಣ್ಣದಿತ್ತು. ಆವಾಗ ಆ ಹೆಣ್ಮಗಳ ಮಾವ ವಿಚಾರ ಮಾಡ್ತಾನಂತ, ನನ್ನ ಸಸಿ ಬಂಗಾರದ ಸರ ಕೊಡ್ತೀನಿ ಅಂತ ಹೇಳ್ಯಾಳ ಶರಣ ಬಸವೇಶ್ವರರಿಗೆ, ದೊಡ್ಡದ ಕೊಡ್ತೀನಿ ಅಂತ ಹೇಳ್ಯಾಳನು, ಇಲ್ಲ ಸಣ್ಣದು ಕೊಟ್ರಾತು ಅಂತ ವಿಚಾರ ಮಾಡಿದವ. ದೊಡ್ಡದು ಕೊಡ್ತೀನಿ ಅಂತ ಏನು ಹೇಳಿಲ್ಲಕ್ಕೆ ಸಣ್ಣ ಸರವನ್ನು, ಬಂಗಾರದ ಸರವನ್ನು ತೆಗೆದುಕೊಂಡು ಶರಣರ ಮುಂದೆ ಹೋದ್ನಂತ. ಶರಣರ, ನಮ್ಮ ಸಸಿ ಆಶೀರ್ವಾದ ಮಾಡಿರಿ, ಬಂಗಾರದ ಸರ ಕೊಡ್ತೀನಿ ಅಂತ ಹೇಳಿದ್ದು. ಆಕೆ ಬಂಗಾರದ ಸರ ಕೊಡದೇ ಇದ್ದಿದ್ದಕ್ಕಾಗಿ 16 ತಿಂಗಳಾದರೂ ಕೂಡ ಆಕೆ ಹಡದಿಲ್ಲ. ತಗೋರಪ್ಪ, ನಿಮ್ಮ ಹರಕೆ ಏನು ಹೊತ್ಕೊಂಡಿದ್ಲಲ್ಲ, ಈ ಬಂಗಾರದ ಸರ ತಗೋರಿ, ನಮ್ಮ ಸೊಸಿ ಹಡಿಯುವಂಗ ಹೆರಿಗೆ ಆಗುವಂಗ ಆಶೀರ್ವಾದ ಮಾಡ್ರಿ ಅಂದಾಗ ಶರಣ ಬಸವೇಶ್ವರರಂತಾರಂತ, ಯಪ್ಪ ನೀನು ತಂದಿದ್ದು ಸಣ್ಣ ಸರ ತಂದಿ, ಇದನ್ನ ತಗೊಂಡು ಆಶೀರ್ವಾದ ಮಾಡ್ತೀನಿ, ಆದ್ರೆ ಹೆಣ್ಣು ಮಗು ಆಗುತ್ತೆ ನೋಡು ಅಂದ್ರೆ ಅವ್ರು. ಇದನ್ನ ತಗೊಂಡು ಆಶೀರ್ವಾದ ಮಾಡ್ತೀನಿ, ಆದ್ರೆ ಹೆಣ್ಣು ಮಗು ಆಗುತ್ತೆ. ನನಗೆ ಗಂಡು ಮಗು ಬೇಕ್ರಿ, ನನಗೆ ಗಂಡು ಮೊಮ್ಮಗ ಬೇಕು ಅಂದವ. ನಿನಗೆ ಗಂಡ ಮೊಮ್ಮಗ ಬೇಕಾಗಿತ್ತು ಅಂದ್ರೆ ದೊಡ್ಡ ಬಂಗಾರದ ಸರ ತಂದು ಕೊಡು ಅಂದ್ರೆ ಅವ್ರು. ನಾವ ಇಷ್ಟಿರ್ಬೇಕಾದ್ರೆ ಅವ್ರು ಎಷ್ಟು ಹುಷಾರಿದ್ರು ಅಂತ. ಅವಾಗ ಮತ್ತೆ ಮನೆಗೆ ಓಡ್ಕೋಂತ ಬಂದು ಆ ಸಣ್ಣ ಸರವನ್ನು ಇಟ್ಟು ಬಂಗಾರದ ದೊಡ್ಡ ಸರ ಓದು ಶರಣರ ಕೈ ಒಳಗೆ ಕೊಟ್ಟು ಅವ ಮನೆಗೆ ಹೋಗೋದ್ರೊಳಗಾಗಿ ಅವನ ಸೊಸೆ ಸುಂದರವಾಗಿರುವಂಥ ಒಂದು ಗಂಡ ಮಗನನ್ನು ಹಡೆದಿದ್ದಳಂತ. ಶರಣ ಬಸವೇಶ್ವರರ ಆಶೀರ್ವಾದ, ಸುಂದರವಾಗಿರುವಂಥ ಒಂದು ಗಂಡ ಮಗನನ್ನು